ಮತ್ತಿನ್ನ ನನ್ನ ಗಂಡನ ಕರೆದು ಏನು ಮಾತಾಡಕತ್ತಾನ ಏನು ಮಾಡುವ. ಅಯ್ಯೋ ದೇವ್ರ, ಏನಾಯ್ತು ಏನು ಕತ್ತಿನ ಕದಾ ಬೇರೆ ಹಾಕೊಂಡಾರ. ಏನು ಮಾತಾಡಕತ್ತಾರೋ ಏನು. ಹೇಳ್ರಿ ಅಕ್ಕಾರ. ಏನ ಮಾತಾಡ್ಬೇಕಂತಂದ್ರಿ? ನೋಡು ತಂಗಿ, ನಮ್ಮಿಂದ ಏನಾರ ತಪ್ಪಾಗಿತ್ತಂದ್ರೆ ಹೊಟ್ಟೆ ಹಾಕೋರಿ ಅವ್ವ. ಈ ಏನೂ ತಪ್ಪಾಗಿಲ್ಲ. ಆ, ಅದು ಆಮ್, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದು ನಂಗೆ ಇಷ್ಟ ಇಲ್ಲ. ನೇರವಾಗಿ ಈ ವಿಷಯನ ಹೇಳ್ತೀನಿ. ನಿಮ್ಮ ಕಾವೇರಿನ ನನ್ನ ಮಗ ಸತೀಶಿಗ ಮದುವೆ ಮಾಡಿಕೊಡ್ತೀರಿ? ಏನ್ ಹೇಳಕತ್ತೀರಿ ಅಕ್ಕಾರ ನೀವು? ನೆಡಪತಿ ಒಳಗೂ ಏನು ಕೆಡಂಗಿಲ್ರಿ. ಕರೆಕ್ಟಾಗಿ ಐತಿ. ಅದಕ್ಕೆ ನಿಮ್ಮ ಕಾವೇರಿ ನನಗೆ ಭಾಳ ಇಷ್ಟ ಆಗ್ಬಿಟ್ಟ. ಮೊದಲೇ ಸಲ ಬಂದಾಗನ ನಂಗೆ ಭಾಳ ಇಷ್ಟ ಆಗ್ಬಿಟ್ಟಿದ್ಲು. ಏನು ಮಾಡೋದು, ನನ್ನ ಮೊಮ್ಮಗ ಕಾವೇರಿ ಲಗ್ನ ಆಗೋ ಹಣೆ ಬರ ಇದ್ದಿದ್ದಿಲ್ಲ ಅಂತ ಅನಿಸ್ತತಿ. ಅದಕ್ಕೆ ನನಗೆ ಯಾಕೋ ಕಾವೇರಿ ಗುಣ ನೋಡಿದ್ರೆ ನಾನು ಕಾವೇರಿನ ನನ್ನ ಮಗ ತೊಗೋಬೇಕು, ನನ್ನ ಮನೆ ಸೊಸಿ ಮಾಡ್ಕೋಬೇಕು ಅಂತೇಳಿ ನಂಗೆ ಭಾಳ ಅನಿಸ್ಬಿಟ್ಟೈತ್ರಿ. ದಯವಿಟ್ಟು ನಿಮ್ಮ ಕಾವೇರಿನ ನನ್ನ ಮಗಗೆ ಕೊಡ್ರಿ. ಆಯಿತು, ಕೊಡಾಕ ಏನು ಬಂದಿಲ್ಲ. ಆದ್ರೆ ನಿಮ್ಮ ಹುಡುಗನ ವಯಸ್ಸು ಎಲ್ಲೇ, ನಮ್ಮ ಕಾವೇರಿ ವಯಸ್ಸು ಎಲ್ಲೇ? ಹೌದು, ಅದು ನನಗೂ ಗೊತ್ತೈತೆ, 18 ವರ್ಷ ಫರ್ಕಾಗುತ್ತೆ. ಆದ್ರೆ ನನಗೆ ನಿಮ್ಮ ಮೊಮ್ಮಗಳನ್ನ ಕಂಡ್ರೆ ಭಾಳ ಇಷ್ಟ. ನೀವು ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಒಪ್ಪುರಿ. ನನ್ನ ಮಗನ ಒಪ್ಕೊಂಡಾನ್ರಿ ನಿಮ್ಮ ಕಾವೇರಿನ. ಈಗ ನಿಮ್ಮ ಒಪ್ಪಿಗೆ ಒಂದ ಬಾಕಿ ಐತಿ. ನಮ್ಗೇನ ಬಿಗ್ತಾನ ಮಾಡಕ ಒಲ್ಲೆ ಅನ್ನಂಗಿಲ್ರಿ. ಆದ್ರ ನಿಮ್ಮ ಮಗಗ ನಮ್ಮ ಕಾವೇರಿಗೆ ಭಾಳ ಬಿಡ್ತಿ ಆಗತ್ರಿ ವಯಸ್ಸಿನಾಗ. ಆಕಿ ಭಾಳ ಸಣ್ಣಾಕಿರಿ. 18 ವರ್ಷ ಬರಕ ಅಂದ್ರ ಹೆಂಗ್ ಹೇಳ್ರಿ? ನೀವು ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ವಯಸ್ಸಿನ ನಂತರ ನೋಡಕ್ಕೆ ಹೋಗ್ಬೇಡ್ರಿ. ಹಿಂದಿನ ಕಾಲದಾಗ ಬೇಕಂದ್ರೆ ಅಮ್ಮಾರನ್ನ ಕೇಳ್ರಿ. ಅಮ್ಮಾರ ಯಾಕ್ರಿ ಹಿಂದಿನ ಕಾಲದಾಗ 15-20 ವರ್ಷ ಪರಕ್ ಇದ್ದಿದ್ದೆ ಲಗ್ನ ಮಾಡಿಲ್ಲ ಅನ್ರಿ. ಒಲ್ಲೆ ಅನ್ನಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ, ಕಾವೇರಿನ ನನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕನ್ನೋ ಆಸೆ ಐತಿ. ದಯವಿಟ್ಟು ನಿಮ್ಮ ಮನೆ ಹೆಣ್ಣು ಕೊಡ್ರಿ ನನಗೆ. ಯವ ಕೈ ಮುಗಿಯಾಕೆ ಹೋಗ್ಬೇಡ. ನೋಡುವ, ಕುಲದಾಗ ಗೋತ್ರದಾಗ ತೆಗಿಯೋಂಗಿಲ್ಲ. ಆದ್ರೆ ನನಗೆ ಗೊತ್ತಾತು. ಕಾವೇರಿ ಒಪ್ಪಿಗೆ ತಗೊಂಡನ ಈ ನಿಶ್ಚಿತಾರ್ಥ ಮಾಡೋಣ, ಆಯ್ತಾ? ಯವ್ವ, ನೀ ಏನಂತೀವಿ? ನಂದೇನಿಲ್ಲ. ಆದ್ರೆ ಹುಡುಗಂದು ನಮ್ಮ ಕಾವೇರಿ ವಯಸ್ಸಿನ ನಂತರ ಒಂದ. ಮತ್ತು ಅದ್ರಾಗ ಏನೇನಿಲ್ಲ. ಹುಡುಗ ನೋಡಾಕ ಚಂದದನ, ಕತ್ತಿ ಹೊರಿ ಆಗ್ಯಾನ. ಎದರಾಗೂ ತೆಗಿಯೋಂಗಿಲ್ಲ. ಗುಣದಾಗ ಆಸ್ತಿಯಾಗ ಅಂತಸ್ತಿನಾಗ ಎದರಾಗೂ ತೆಗಿಯೋಂಗಿಲ್ಲ. ದೊಡ್ಡ ಸಾಲಿ ಕಲ್ತಾನ, ದೊಡ್ಡ ಡಾಕ್ಟರ್ ಅದನ. ಇದಕ್ಕೆ ಏನಪ್ಪ. ಆದ್ರೆ ಕಾವೇರಿನ ಒಂದು ಮಾತು ಕೇಳೋಣ. ನನಗೂ ಅದನ್ನ ಅನಿಸ್ತತಿ. ಇಂಥ ಬೀಗ್ತಾನ ಸಿಗೋದು ಭಾಳ ಕಷ್ಟ ಐತಿ. ಅವರು ಅಷ್ಟಾದ್ರೆ ಭಾಳ ದೊಡ್ಡ ಶ್ರೀಮಂತರ. ನಮ್ಮ ಕಾವೇರಿನ ಚಂದ ನೋಡ್ಕೊಂತಾರ ಅಂತೇಳಿ ನನ್ನ ಮನಸ್ಸಿನಾಗೂ ಐತಿ. ಕಾವೇರಿ ಹ್ಞೂ ಅಂದ್ಲಂದ್ರ ಯವ್ವ, ಈ ಬಿಗ್ತಾನ ಮಾಡೋದು ಬೇಷಿ. ಹುಡುಗನ ಮಕ್ಕಳಾಗರ ವಯಸ್ಸು ಎಲ್ಲಿ ಎದ್ದು ಕಾಣ್ತಾವ್ರಿ, ಹೌದಿಲ್ಲ? ಯಾಕ ನನಗೆ ನಮ್ಮ ಆಕಿಗೆ 10 ವರ್ಷ ಬರಕದಾವ ಅಲ್ಲನ, ನಡೀತೈತ. ಕಾವೇರಿ ಹ್ಞೂ ಅಂದ್ಲಂದ್ರ ಲಗ್ನ ಮಾಡೋದು ಬೇಷ್ ಅನಿಸ್ತತಿ. ರಾಣಿ ಇದ್ದಂಗೆ ಇರ್ತಾಳ್ವಿ. ನನ್ನ ಮನ್ಯಾಗ ಅಂಕರು ಒಂದ ದಿನ ಚಂದಗೆ ಇರಲಿಲ್ಲ. ಕಡಿಕ ಕೊಟ್ಟ ಮನ್ಯಾಗರ ಚಂದಗೆ ಇರಲಿ ಅಂತ ನನ್ನ ಆಸೆ ಬಿ ಯವ್ವ. ಅವ್ರ ಮನ್ಯಾಗ ಆದ್ರೆ ರಾಣಿ ಹೆಂಗಿರ್ತಾಳ ನಮ್ಮ ಕಾವೇರಿ. ನನಗೂ ಅದ ಆಸೆ. ಯಾವುದಕ್ಕೂ ಒಂದು ಮಾತು ಕೇಳೋಣಪ್ಪ. ನಾ ಮತ್ತು ನಾನು ಕೇಳಾರ್ದ ಮಾಡಿದ್ರು ಅನ್ನಿಸ್ಕೊಳೋದು ಬೇಡ. ನಮ್ಮಪ್ಪ ನಮ್ಮವ್ವ ಇದ್ರೆ ನಾನು ಕೇಳಿ ಲಗ್ನ ಮಾಡ್ತಿದ್ರು. ಈಗಿಂತ ವಯಸ್ಸಾದವಂಗೆ ನಾನು ಕೊಡ್ತಿದ್ರನ ಅಂತ ಆಕಿನೋ ಮನಸ್ಸಿನಾಗ ಇಟ್ಕೊಳೋದು ಬೇಡ. ಕಾವೇರಿನ ಒಂದು ಮಾತು ಕೇಳು. ಒಳಗೆ ಹೋಗಿ ಏನು ಮಾತಾಡಕತ್ತಾರವ, ಒಂದು ಏನು ಕೇಳವಲ್ದು. ಬರೀ ಗುಣ 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 ಅನ್ನೋ ರೊಟ್ಟ ಕೇಳಾಕತ್ತೈತಿ. ಏನು ಮಾತಾಡಕತ್ತಾರೋ ಏನು. ಕಾವೇರಿ, ಅವ ಕಾವೇರಿ. ಮಾವ, ಏನಾರು ಬೇಕಾಗಿತ್ತನ? ನಾನು ಎಲ್ಲ ತಯಾರಿ ಮಾಡಿ, ನೀವು ಊಟದ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಏನಾರು ಬೇಕಾತಂದ್ರೆ ಹೇಳ್ರಿ. ಅಮ್ಮ, ನಿಮಗೆ ಏನಾದರೂ ಬೇಕಾಗಿತ್ತು ರೀ? ನನಗೇನು ಬೇಡವ. ಯವ್ವ, ನೀನ ಕೇಳ್ಬಿ ಯವ್ವ ಕಾವೇರಿನ. ಯವ್ವ, ಕಾವೇರಿ, ಇವ್ರ ಮಗ ಸತೀಶ್ ಡಾಕ್ಟರ್ ಅದಾನಲ್ಲ, ಅವನ್ನ ನೀನು ನೋಡಿಯವ್ವ? ನೋಡೀನಿ. ಮತ್ತು ಅವ್ರೇನ ನಿನ್ನ ಒಪ್ಕೊಂಡಾರಂತ. ಅದಕ್ಕೆ ಅವ್ರ ಡಾಕ್ಟರ್ನ ಮದ್ವೆ ಆಗಕ್ಕೆ ಒಪ್ಕೊಂತೀವೋ? ಅಮ್ಮ, ಏನು ಹೇಳಕತ್ತೀನಿ ನೀನು? ಕಾವೇರಿ, ನನ್ನ ಮಗಗ ನಿನಗ ವಯಸ್ಸಿನ ನಂತರ ಭಾಳ ಆಗುತ್ತಂತೇಳಿ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನನ್ನ ಮಗ ನಿನ್ನ ರಾಣಿ ಥರ ನೋಡ್ಕೊಂತಾನ. ನೀನು ನಮ್ಮ ಮನೆ ಪಟ್ಟದ ರಾಣಿಯವ. ನನ್ನ ಮಗನ ಒಪ್ಕೊರವ. ಅದು ಅದು ಒತ್ತಾಯ ಅಂತ ಏನಿಲ್ಲವ. ಯಾಕಂದ್ರೆ ಬಾಳೆ ಮಾಡೋಕೆ ನೀನು ನಿನಗಿಷ್ಟ ಇದ್ರ ಹ್ಞೂ ಅನ್ನು, ಇಲ್ಲ ಅಂದ್ರೆ ಇಲ್ಲ. ಅಮ್ಮ, ನನ್ನ ಒಳಿತು ಕೆಡುಕು ನಿನಗ ಮಾಮ ಗೊತ್ತದವು. ನೀವಿಬ್ರು ಹೆಂಗಂತೀರೋ ಹಂಗ. ನೋಡ್ ಕಾವೇರಿ, ಮುಂದೆ ಅಲ್ಲಿ ಅವ್ರ ಮನೆಗೆ ಹೋಗಿ ಬಾಳೆ ಮಾಡೋಕೆ ನೀನು ಒಪ್ಪಿಗೆ ಹೇಳು. ನೀವು ಹೆಂಗಂತೀರಿ ಹಂಗ ಮಾಮ. ನನಗೆ ಇರಬೇಕಾಗಿತ್ತವ ಕಾವೇರಿ. ನನಗೆ ಭಾಳ ಖುಷಿ ಆಕತ್ತೈತಿ ನೀನು ನನ್ನ ಮನೆ ಸೊಸೆ ಹಾಕತ್ತಿದ್ದಕ್ಕೆ. ನಂಗೆ ಭಾಳ ಖುಷಿ ಆತವ ಯವ್ವ. ನನ್ನ ಮಗಂದು ಭಾಗ್ಯದ ಬಾಗಿಲು ತೆಗಿತು. ನಿನ್ನಂಥ ಗುಣವಂತೆ ಸಿಗ್ಬೇಕಂದ್ರೆ ನನ್ನ ಮಗ ಪುಣ್ಯ ಮಾಡ್ಯಾನ. ನೋಡವಿ, ನೀನು ಬೇಗ ತಯಾರಾಗ.
ಕಿಲ್ಲಿಲಾರ ಕೂಡ ನಿಂದು ನಿಶ್ಚಿತಾರ್ಥ ಮಾಡಿ ಮುಗಿಸೇ ಬಿಡ್ತೀವಿ. ನಿಮ್ದು ದೊಡ್ಡ ಗುಣ. ಕಂಕಣ ಬಲ ಹೆಂಗೆ ಕೂಡಿ ಬರ್ತತೋ ಏನೋ. ಮೊನ್ನೆ ನೋಡಿದ್ರ ನಮ್ಮ ಕಾವೇರಿ ನೋಡಕ್ ಬಂದ್ರಿ, ನಮ್ಮ ಲೀಲಾ ನಮ್ಮ ಒಪ್ಪು ಬಂದ್ರು ಅವರು ತಮ್ಮರು. ಈಗ ನೋಡಿದ್ರ ಸತೀಶ್ ಅಪ್ಪಾರಿಗೆ ಮನ್ಸಿಗೆ ಬಂದಾಳ. ಯವ್ವ ಕರೆ ಒಂದ್ರಿ, ನನಗಂಕರು ಭಾಳ ಖುಷಿ ಆಯ್ತು. ಯಾ ಹೂವು ಯಾರ ಮುಡಿಗೆ ಏನು, ಎಲ್ಲ ದೈವ ಇಚ್ಛೆ, ಎಲ್ಲ ದೇವ್ರ ಮಹಿಮೆ ರೀ. ದೇವರು ಎಲ್ಲ ಅಲ್ಲೇ ಬರೆದು ಕಳ್ಸಿರ್ತಾನ. ಇವರು ಇವರಿಗೆ ಜತ್ತಾಗಬೇಕು, ಇವ್ರು ಇವರಿಗೆ ಅಂತೇಳಿ ಬರ್ದ ಕಳ್ಸಿರ್ತಾನ್ರಿ. ಕಾವೇರಿ ನನ್ನ ಮನೆ ಸೊಸೆ ಆಗ್ಬೇಕಂತೇಳಿ ಆ ದೇವರು ಮೊದ್ಲೇಕ ನನ್ನ ಮಗನ ಹಣೆ ಬರ್ದಂಗೆ ಅದಾನ. ಸರಿ, ಲಗು ಲಗು ತಯಾರಾಗವ. ಇನ್ನು ಬೇಗ ಬೇಗ ಫಂಕ್ಷನ್ ಚಲೋ ಮಾಡೋದು. ನೀವೇನು ಮಾಡ್ಕತ್ತಿದ್ರಿ ಇಲ್ಲೇ? ಆದ್ರಿ ನಾನು ಒಳಗೆ ಕೆಲಸ ಇತ್ತ, ಏನೋ ಕದ ಹಾಕೊಂಡಾರಲ್ಲ ಅಂತೇಳಿ ಇಲ್ಲೇ ನಿಂತೆ. ಮತ್ತು ಪಾಪ ನೀವು ಏನು ಮಾತಾಡಕತ್ತಿದ್ರೆ ಏನ ನಮ್ಮ ಮನೆಯವ್ರು ಕೂಡ, ಅದಕ್ಕೆ ನಾನು ದಡಗನ ಒಳ ಬರ್ಲಿಲ್ರಿ. ಇಟ್ಟತನ ಏನು ಮಾತಾಡಕತ್ತಿದ್ಲು ಹೆಣ್ಮಳು? ನೀವೇನು ಅವ್ರು ಕೂಡ ಕದ ಹಾಕೊಂಡು ಮಾತಾಡಕತ್ತಿದ್ರಿ? ಈಕೆಗೆ ಮೊದ್ಲೇಕೇನು ಹೇಳುದ ಬೇಡ, ಹೇಳಿದ್ರ ಹೊಟ್ಟಿ ಹುರ್ಕೊಂತಾಳ, ಮತ್ತು ಇದನ್ನಟ್ಟು ಕಿಡ್ಡಿ ಇಡ್ತಾಳ. ಬೇಡ ಬೇಡ ಈಕೆಗೆ ಮಿಸ್ಗೋದು. ಅದೇನಿಲ್ಲ, ಊಟ ಆದ್ಮೇಲೆ ಅವ್ರಿಗೇನ ಐಸ್ ಕ್ರೀಮ್ ಬೇಕಂತ, ಐಸ್ ಕ್ರೀಮ್ ತರಿಸ್ರಿ ಅಂತ ಹೇಳಿದ್ರು. ಅವನ್ನ ತರಿಸು. ಅಯ್ಯೋ, ಇದ್ರಾಗೇನಿತ್ತು ಕದ ಹಾಕೊಂಡು ಮಾತಾಡೋದು? ಇದನ್ನ ನಿಮ್ಮ ಮುಂದೆ ಹೇಳಿದ್ರನು, ನನ್ನ ಮುಂದೆ ಹೇಳ್ಬೇಕಿಲ್ಲ. ನಮ್ಮನ್ನ ಯಾಕೆ ಕೇಳ್ತಿ? ಹೋಗಿ ಆ ಹೆಣ್ಮಳನ್ನ ಕೇಳಿ ಹೋಗ ಹೋಗ, ಇದ್ದ ಕೆಲಸ ಮಾಡಿ ಹೋಗ. ಅದೇನೇ ಹೇಳಿರಲ್ಲ ಅದನ್ನ ತರಿಸ್ ಹೋಗ. ಐಸ್ ಕ್ರೀಮ್ ತರಿಸ್ರಿ ಅಂತ ಹೇಳಕ್ಕೂ ಇಷ್ಟೊತ್ತು ಮಾಡಿದ್ರ? ಇಲ್ಲ, ಒಳಗೆ ಏನೋ ಮಾತಾಡಕತ್ತಿದ್ರು. ಈ ಮುದುಕಿ ಸುಳ್ಳು ಹೇಳಾಕತ್ತೈತಿ. ಏನೈತೆ ಏನ? ಅವ್ರನ್ನ ಕೇಳೇನ? ಅಯ್ಯೋ, ಏನೂ ಇಲ್ಲ ಅಂತ ಯಾರ, ಇನ್ನೇನು ಕೇಳೋದು? ಮತ್ತು ನಮ್ಮ ಇಲ್ಲ ಅಂದು ಎಂಗೇಜ್ಮೆಂಟ್ ಏನಾರ ಹೇಗ? ಹಂಗೇನಿಲ್ಲ. ಹಂಗೇನಿಲ್ಲ. ಏನು ಮಾತಾಡ್ಕೊಂಡವನ ಹೋಗ್ಬಿಡತ್ತ. ಅಮ್ಮ, ಅತ್ತಿ ಮುಂದೆ ಯಾಕೆ ಹೇಳಿಲ್ಲ ನೀನು ಈ ವಿಚಾರನ? ಯವ್ವ, ನೀ ಭಾಳ ಚಲೋ ಮಾಡಿದ್ನಿ ನೋಡು. ಆಕಿ ಮುಂದೆ ಏನು ಹೇಳಾರ್ದ ಒಮ್ಮೆಲೆ ಅಲ್ಲಿ ಉಂಗ್ರ ಬದಲಾಯಿಸಿ ಮುಂದೆ ನೋಡ್ತಾಳಲ್ಲ, ಅವಾಗ ಬರೋಬ್ಬರಿ ಆಗುದು. ಇಲ್ಲಾಂದ್ರೆ ಈ 5 ನಿಮಿಷ ಸಡ್ಲು ಕೊಟ್ರೆ ಸಾಕು, ಅಟ್ಟತನೊಳಗ ನಾನು ಏನ್ ಕಿತಿಬಿನ ಮಾಡಿರ್ತಾಳ. ಮೊದ್ಲೇಕ ನಮ್ಮ ಕಾವೇರಿ ಕಂಡ್ರೆ ರಾಯ್ ಬರಂಗಿಲ್ಲ, ಕೆಟ್ಟ ಕಿತಿ ಬಿಡಿಕಿದ. ನೀನ್ ಆಕಿ ಸುಳ್ಳು ಹೇಳಿ ಬರೋಬ್ಬರಿ ಮಾಡಿದಿ. ಯವ್ವ, ಕಾವೇರಿನ ಬಡ ತಯಾರು ಮಾಡ. ಈಗ ಸಮಾಧಾನ ಆಗತ್ತವ ಕಾವೇರಿ. ಇನ್ನೊಂದು ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತೇಳಿ ಭಾಳ ತಲೆಗೆ ಇಟ್ಕೊಂಡಿದ್ದೆ. ಒಂದು ದೊಡ್ಡ ನೌಕರಿ ಮಾಡು ಹುಡುಗ ಕೊಡ್ಬೇಕಂತೇಳಿ. ನೋಡು, ನಿಂದು ಒಳ್ಳೆ ಗುಣ ಇತ್ತು. ಆ ದೇವ್ರು ಒಳ್ಳೆ ಗುಣಕ್ಕೆ ಕಣ್ ತೆಗದ. ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದ ಆಗುದು. ಕದ ಹಾಕೊಂಡು ಒಳಗೊಳಗ ಮಾತಾಡ್ಕೊಂಡು ಸುದ್ದಿ ಮಾಡಿದ್ರೆ ಹೌದಿಲ್ಲ? ನನಗೆ ಗೊತ್ತಿತ್ತು ಇಂಥದ್ದೊಂದು ಏನಾರ ಮಾಡ್ತೀರಂತೇಳಿ. ಅವ್ವ ಮಗ ಹಗರದಿರನ? ಅವ್ರಿಗೆ ಏನು ಮಂಕ್ ಬುದ್ಧಿ ಎರಚಿದ್ರು ಏನೋ. ಈ ಕಾವೇರಿನ ಡಾಕ್ಟ್ರಿಗೆ ಗಂಟು ಹಾಕಿಸ್ಬಿಟ್ರಲ್ಲ, ತಾಯಿ ಮಗ ಕೂಡಿ. ನನ್ನ ಮುಂದೆ ಒಂದು ಲೀಟ್ರ್ ಮಿಸ್ಗಿದ್ರೆ ಏನೂ ಇಲ್ಲಿ ಬಿಡು ಅಂತ ಹೇಳಿದ್ರಿ. 1 ಲೀಟ್ರ್ ಮಿಸ್ಗಿದ್ರೇನ ನನಗೆ ಹಿಂಗೆ ಅಂತೇಳಿ? ನೀನು ಕಿಡ್ಡಿ ಹಿಡ್ತಿ ಅನ್ನೋದು ಗೊತ್ತಿತ್ತು, ಅದಕ್ಕೆ ಮೊದ್ಲಿಕ್ಕೆ ಏನು ಮಿಸಗ್ಲಿಲ್ಲ. ಇದಕ್ಕೆ ನೋಡು, ಯಾಕಲೇ ನಮ್ಮ ಕಾವೇರಿನ ಹುಡುಗ ಲಗ್ನ ಬಾರ್ದನು? ನಿನಗೆ ಯಾಕೆ ಸಂಕಟ? ನೋಡು, ನೀನೊಂದು ಏನೋ ಮಾಡಕ್ ಹೋದಿ, ದೇವ್ರು ಅದು ಏನು ಮಾಡ್ಬೇಕು ಅದನ್ನ ಮಾಡಿದ. ನೀನೊಂದು ಬಗೆದರೆ ದೈವ ಒಂದು ಬಗಿತಾನಂತ ನೋಡು. ಲೀಲಾ ಅನ್ಕಿನ ಈಕಿನ ನಸೀಬನ್ನ ತೋಲಾತ. ಆಕಿನ ಮನೆಗೆ ರಾಣಿ. ನೋಡು ಹೆಂಗೈತಿ ಆಕೆ ಹಣೆ ಬರ ಚಂದಿತ್ತು. ಆಕಿ ಬಾಳೆ ಹಾಳು ಮಾಡ್ಬೇಕಂದಿಲ್ಲ. ನೋಡಲಿ, ಕಣ್ಣು ಬಿಟ್ಟು ನೋಡು ನಮ್ಮ ಕಾವೇರಿ ಜೀವನ ಹೆಂಗಾತ್ ನೋಡು. ಏನೇನು ಮಾಡಿದ್ರೆ ಏನು, ಏನೋ ಮೂಡೆ ಮಾಡಿದ್ರೆ ಅವರಿಗೆ. ಹೋಗಿ ಇಂಥದನ್ನ ಅಯ್ಯ ಡಾಕ್ಟ್ರ ಅವ ಹೆಂಗೆ ಒಪ್ಕೊಂಡನ? ನಂಗೆ ಗೊತ್ತಾತ, ಹಳೇ ಮುದೋಡಿ ಅದನ. ಅಂದಲೇ ಒಪ್ಕೊಂಡಾನ. ಅದಕ್ಕೇನು ತುಸ ವಯಸ್ಸಾಗಿ ಅವನ? ಆಕೆ ವಿಚಾರದಾಗ ನೀ ಹೆಂಗಿದ್ರ ಸಮಾಧಾನ ಆಗಿರ್ತಿ ಹೇಳು. ಹುಟ್ಟಿ ಏನಾದ್ರೂ ಒಂದು ಕೊಂಕ್ ಮಾತಾಡ್ಲಿಕ್ಕೆ ಅಂದ್ರೆ ಸಮಾಧಾನ ಆಗಂಗಿಲ್ಲನ? ಬಿಡ್ಲಿ, ಯಾಕೆ ಹಿಂಗತಿ ಮಾಡ್ತಿ? ಅಮ್ಮ, ನಿನಗೆ ಒಂದು ಮಾತು ನಮ್ಮನೆ ಕೇಳ್ಬೇಕನ್ನಿಸ್ಲಿಲ್ಲನ? ನಮ್ಮ ಸತೀಶಿಗ ಹೋಗಿ ಆ ಹಳ್ಳಿ ಹುಡುಗಿ, ಅದು 7ನೇ ಕ್ಲಾಸ್ ಓದ್ದಕಿನ ನನ್ನ ಸತೀಶನ್ ಕೂಡ ಎಂಗೇಜ್ಮೆಂಟ್ ಮಾಡಿದಲ್ಲ ಅಮ್ಮ. ನಿನ್ಗೆ ಏನಾದ್ರೂ ಬುದ್ಧಿ ಇದ್ದಿದೆಯಾ? ನನಗೆ ಬುದ್ಧಿ ಇದ್ದ ಈ ನಿರ್ಧಾರ ತಗೊಂಡಿರೋದು. ನಮ್ಮ ತಮ್ಮನ ಜೀವನ ಹಾಳು ಮಾಡಿಬಿಟ್ಟಿ ನೀನು. ಏನಮ್ಮ, ನಾನು ಮನೆ ಹೆಣ್ಣು ಮಗಳು, ನನ್ನ ಒಂದೇ ಒಂದು ಮಾತು ಕೇಳ್ಬೇಕಂತ ಅನಿಸ್ಲಿಲ್ಲಲ್ಲ ನಿನಗೆ? ಇದಕ್ಕೆ ಸತೀಶ ಒಪ್ಪಿಲ್ಲ. ನೀ ಏನೋ ಒತ್ತಾಯ ಮಾಡಿ ಇದಕ್ಕೆ ಒಪ್ಸಿ. ನನಗೆ ಗೊತ್ತೈತಿ. ಹೋಗಿ ಅಂತ ಗಮಾರನ್ನ ನಮ್ಮ ತಮ್ಮನ್ಗ ಕಟ್ಟಾಕ ನೋಡಕತ್ತಿಯಲ್ಲ, ಏನು ಹೇಳ್ಬೇಕು ನಿನಗೆ? ನನ್ನ ಮಗಗ ಯಾವ ಸರಿ ಯಾವ ತಪ್ಪು ಅಂತ ನನಗೆ ಗೊತ್ತೈತಿ. ನಾ ಅಷ್ಟಕ್ಕೂ ಹಾಗೆ ಎಂಗೇಜ್ಮೆಂಟ್ ಮಾಡಕತ್ತಿಲ್ಲ. ನಿಮ್ಮ ತಮ್ಮನ ಒಪ್ಪಿಗೆ ತಗೊಂಡ ನಾ ನಿರ್ಧಾರ ತಗೊಂಡಿರೋದು. ಆದರೂ ಹಿಂಗತಿ ಮಾಡಬಾರ್ದಿತ್ತಮ್ಮ ನೀನು. ನಮ್ಮ ಸತೀಶ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಅವಂಗ ಏನು ಕೊಡಾಕ ತಾ ಮುಂದು ನಾ ಮುಂದು ಅಂತಿದ್ರು. ಹೋಗಿ 7ನೇ ಕ್ಲಾಸ್. ಅಯ್ಯೋ, ಆ ಹುಡುಗಿನ ಥೂ, ನಂಗೆ ನೋಡಕ್ಕೆ ಆಗ್ತಾ ಇಲ್ಲ. ಹೆಂಗಮ್ಮ ನೀನು? ಹೆಂಗಾದ್ರು ನಿನ್ನ ಮನಸ್ಸು ಬಂತು ಹೇಳು. ಇಲ್ಲೇ ಹೊಸ ಸೀನ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ನಿಮ್ಮ ತಮ್ಮ ಒಪ್ಪದಲ್ಲೇನ ನಾನು ಈ ಎಂಗೇಜ್ಮೆಂಟ್ ಮಾಡಕತ್ತಿರೋದು. ನಿಮ್ಮ ತಮ್ಮ ಮದುವೆಗೆ ಒಪ್ತಿದ್ದಿಲ್ಲ ಏನೋ. ಈ ಹುಡುಗಿನ ಒಪ್ಕೊಂಡು ಮದುವೆಗೆ ಒಪ್ಕೊಂಡ ನಾನು ಅಂತೇಳಿ ಖುಷಿಪಡು. ಅದು ಬಿಟ್ಟು ಉರ್ಕೋಬೇಡ. ಅಯ್ಯೋ, ಅದು ಏನು ಮೋಡಿ ಮಾಡಿದ್ನೋ
ಇವಳು ಇವಳು ನನಗಿಂತ ಮೇಲೇನ ಹೋದ್ಲಲ್ಲ, ನನಗಿಂತ ಮೇಲೇನ ಆಯ್ತಲ್ಲ ಇವಳದು. ಆ ಮನೆಗೆ ಈಕಿನೇ ರಾಣಿ ಅನ್ಲು, ಈಕಿನ ಕೆಳಗೆ ನಾನು ಇರ್ಬೇಕಾ? ಅಯ್ಯೋ ದೇವ್ರಿ, ಏನು ಮೂಡಿ ಮಾಡಿದ್ಲು. ಹೋಗಿ ಹೋಗಿ ಇಂತಾಕಿನ್ನ ಅದೆಷ್ಟು ಫೇಮಸ್ ಡಾಕ್ಟ್ರು ಅದು ಹೆಂಗೆ ಒಪ್ಕೊಂಡ? ಅಲ್ರಿ ಮೈ ಅವ್ರಿ, ನಿಮ್ಮ ಮಾವು ಏನಾದರೂ ತಲೆ ಕೆಟ್ಟಿದೆಯಾ? ಹೋಗಿ ಹೋಗಿ ಆ ಎಸ್ ಎಲ್ ಸಿ ಎಲ್ಲ ಸೆವೆಂತ್ ಸ್ಟ್ಯಾಂಡರ್ಡು. ಹಾಂ, ನಾನು ಎಸ್ ಎಲ್ ಸಿ ಅನ್ನಕತ್ತೀನಿ ನೋಡಿ, 7th ಸ್ಟ್ಯಾಂಡರ್ಡ್ ಓದಿರೋ ಹುಡುಗಿನ ಬೇಕಾಗಿತ್ತಾ? ನಿಮ್ಮ ಮಾವಿಗೆ ಎಲ್ಲಿ ಹೆಣ್ಣು ಸಿಗ್ಲಿಲ್ವಾ? ಹೋಗಿ ಹೋಗಿ ಇಂಥ ಗುಜುಡು ಬೇಕಾಗಿತ್ತಾ? ನಿಮ್ಗಾದ್ರೂ ಹೇಳಕ್ ಬರಲ್ಲೇನ್ರಿ? ಅಯ್ಯೋ ಅವ್ನು ಏನಾದರೂ ಮಾಡ್ಕೊಳ್ಳಿ ಬಿಡ್ರಿ. ನಾವು ನಮ್ಮ ಲೈಫ್ ನೋಡ್ಕೊಳೋಣ ಅಷ್ಟೇ. ಯಪ್ಪ ಜೋಡಿ ಎಷ್ಟು ಚಂದ ಆಗೈತೆ ನೋಡು, ಕೃಷ್ಣ ರುಕ್ಮಿಣಿ ಗತೆ ಕಾಣಕತ್ತಾರಪ್ಪ ಇಬ್ರು. ನನ್ನ ಮಗಳು ಇರ್ಬೇಕಿತ್ತು, ಭಾಳ ಖುಷಿ ಪಡ್ತಿದ್ಲು. ಯವ್ವ ಅಲ್ಲೇ ಮ್ಯಾಗ ನಿಂತ್ಕೊಂಡನ ನಿನ್ನ ಮಗಳಿಗೆ ಆಶೀರ್ವಾದ ಮಾಡ್ಯವ. ಅರ್ಧ ಬಾರ ನನ್ನ ತಲೆ ಮ್ಯಾಗಿಂದ ಇಳ್ದಂಗೆ ಆತು. ಇಲ್ಲೇನು ಸೀನ್ ಕ್ರಿಯೇಟ್ ಮಾಡ್ಕೋಬೇಡ, ಮನೆಗೆ ಹೋಗಿದ್ದು ಮಾತಾಡೋಣ ಅಂತ ಸುಮ್ಮನೆ ಇರ್ಬೇಕಷ್ಟ. ಇದು ಹೆಂಗೆ ಸಾಧ್ಯ ಆಯ್ತು? ಹೆಂಗೆ ಸಾಧ್ಯ ಇದು? ಅಮ್ಮ, ನೀ ಯಾಕತಿಗೆ ನಕ್ಲೇಸ್ ಕೊಟ್ಟಿ? ಅಷ್ಟು ಕಾಸ್ಟ್ಲಿ ಇದೆ, ಆಕೆ ಕೊಳ್ಳ ಹಾಕಿ ಅಲ್ಲಿನ. ನೀ ಮಾತ್ರ ನಿನ್ನ ಸೊಸೆಗೆ ಕಾಸ್ಟ್ಲಿ ನೆಕ್ಲೆಸ್ ಕೊಟ್ರೆ ನಡೀತೈತಿ, ನಾನು ನನ್ನ ಸೊಸೆಗೆ ಕೊಡಬಾರ್ದಾ? ಅಯ್ಯೋ ಅಮ್ಮ, ನನ್ನ ಸೊಸೆ ಓದಿದಾಳ. ಹೋಗಿ ಹೋಗಿ ಅಮ್ಮ, ನಂಗೆ ಭಾಳ ಸಿಟ್ಟು ಬರಾಕತ್ತೈತಿ. ಹೇಳಿದ್ನಲ್ಲ, ಇಲ್ಲೇನೂ ಮಾತಾಡಬೇಡ, ಸುಮ್ಮನೆ ಇರು. ಬೀಗರು ನಮ್ಮನ್ನೇ ನೋಡಕತ್ತಾರ, ಸುಮ್ಮನೆ ಇರ್ಬೇಕಷ್ಟೇ.